ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಾಣಿಕ್ಯ ನಟಿ ವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ನ್ಯಾಯಾಲಯ 15 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ರಮ್ಯಾ ರಾವ್ ಈಗ ಪರಪ್ಪನ ಅಗ್ರಹಾರದ ಕದ ತಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಮ್ಯಾ ಜೈಲು ಪಾಲು. ಕೋರ್ಟ್ನಲ್ಲಿ ಬಿಕ್ಕಿ ಅತ್ತ ಮಾಣಿಕ್ಯ ಹೀರೋಯಿನ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ನಟಿ ರಮ್ಯಾ ರಾವ್ ವಿಲ ಅಂತ ಒದ್ದಾಡ್ತಿದ್ದಾಳೆ. ಕೋರ್ಟ್ನಲ್ಲಿ ಕಣ್ಣೀರ್ ಹಾಕಿದ್ದಾಳೆ, ಬಿಕ್ಕಿ ಅತ್ತಿದ್ದಾಳೆ. ಇಂದು ಟಿಆರ್ಐ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ರಮ್ಯಾಳನ್ನ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಾಧೀಶರ ಎದುರು ರಮ್ಯಾ ರಾವ್ ಕಣ್ಣೀರ್ ಹಾಕಿದ್ದಾಳೆ. ಕೋರ್ಟ್ 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದು, ಪರಪ್ಪನ ಅಗ್ರಹಾರಕ್ಕೆ ಮಾಣಿಕ್ಯ ನಟಿ ಶಿಫ್ಟ್ ಆಗಿದ್ದಾಳೆ. ರಮ್ಯಾ ಹಿಂದೆ ಕಾಣದ ಕೈಗಳ ಕೈವಾಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಮ್ಯಾಳನ್ನ ಬಂಧಿಸಿ ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಹಲವು ಪ್ರಭಾವಿ ವ್ಯಕ್ತಿಗಳು ಇರುವ ಸುಳಿವು ಪತ್ತೆಯಾಗಿದೆ. ನಟಿ ರಮ್ಯಾ ರಾವ್ಗೆ ಹಲವು ರಾಜಕೀಯ ನಾಯಕರ ಜೊತೆ ಸಂಪರ್ಕ ಇದೆಯಂತೆ. ಅಲ್ಲದೆ ರಮ್ಯಾ ಮೊಬೈಲ್, ಲ್ಯಾಪ್ಟಾಪ್ನಲ್ಲಿ ಪ್ರಭಾವಿಗಳ ನಂಬರ್, ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ ಸಿಕ್ಕಿದೆಯಂತೆ. ಇದಿಷ್ಟೇ ಅಲ್ಲ, ಕೆಲವು ಸಚಿವರ ಜೊತೆ ರಮ್ಯಾ ನಿರಂತರ ಸಂಪರ್ಕದಲ್ಲಿದ್ದರಂತೆ. ರಮ್ಯಾಗೆ ಜಮೀನು ಮಂಜೂರು ಕೇಸ್ಗೆ ಟ್ವಿಸ್ಟ್. ರಮ್ಯಾ ರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ಕರ್ನಾಟಕ ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದರೆ ಈಗ ಅದಕ್ಕೆ ಖುದ್ದು ಕೆಐಎಡಿಬಿಎ ಸ್ಪಷ್ಟನೆ ಕೊಟ್ಟಿದೆ. ಈ ಕೇಸ್ಗೆ ಸಂಬಂಧಿಸಿದಂತೆ ಕೆಐಎಡಿಬಿಯಿಂದ ಜಾಗ ಮಂಜೂರು ಆಗಿಯೇ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಹೇಳಿದ್ದಾರೆ. ಇಲ್ಲ ಮೇಡಮ್, 24/1/23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು ಕೆಡಿಬಿನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನು ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನ 30% 30 ಡೇಸಲ್ಲಿ, ಉಳಿದ 70% 90 ಡೇಸಲ್ಲಿ ಕಟ್ಟಿ ಅಂತ ಹೇಳಿ ನಾವೊಂದು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದ್ರೆ 30% ಕಟ್ಟಿದ್ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ ಕೆಡಿಬಿಲಿ. ಬಂಧಿತ ರಮ್ಯಾ ರಾವ್ ಕಂಪನಿಗೆ ಕೆಐಎಡಿಬಿ ಭೂಮಿ ಹಂಚಿಕೆ ವಿಚಾರವಾಗಿ ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಆಗಿನ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದು, ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಎಂದಿದ್ದಾರೆ. ರಮ್ಯಾ ರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂತಹ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದ್ಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು, ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡ್ ಅನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ಹಾಗಾಗಿ ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ರಮ್ಯಾ ಸ್ನೇಹಿತ ತರುಣ್ನನ್ನ ಅರೆಸ್ಟ್ ಮಾಡಿದ ಡಿಆರ್ಐ 5 ದಿನ ಕಸ್ಟಡಿಗೆ ಪಡೆದು ಅಧಿಕಾರಿಗಳ ತನಿಖೆ. ಇನ್ನು ಈ ಗೋಲ್ಡ್ ಕೇಸ್ನಲ್ಲಿ ಡಿಆರ್ಐ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ನಟಿ ರಮ್ಯಾ ಸಹಿತ ತರುಣ್ ಕೊಂಡೂರು ರಾಜು ಬಂಧನ ಆಗಿದೆ. ಈತ ರಮ್ಯಾ ಜೊತೆ ದುಬೈ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗುತ್ತಿದ್ದು, 2 ವರ್ಷಗಳಿಂದ ಸ್ನೇಹಿತರಾಗಿದ್ದು ತರುಣ್ ರಾಜು ರಮ್ಯಾ ರಾವ್ ಅವರಿಂದ ಚಿನ್ನ ತರಿಸಿಕೊಳ್ತಿದ್ದ ಅಂತ ಹೇಳಲಾಗುತ್ತಿದೆ. ತರುಣ್ನನ್ನ 5 ದಿನ ಕಸ್ಟಡಿಗೆ ಪಡೆದಿರುವ ಡಿಆರ್ಐ ಈ ಪ್ರಕರಣದ ಹಿಂದೆ ಇರುವ ಪ್ರಭಾವಿ ಕೈಗಳ ಜಾಡು ಪತ್ತೆ ಮಾಡುತ್ತಿದ್ದಾರೆ.
ಒಂದು ವೇಳೆ ಮಹತ್ವದ ಸಾಕ್ಷಿಗಳು ಪತ್ತೆಯಾದರೆ ಪ್ರಭಾವಿ ರಾಜಕಾರಣಿಯ ಸಚಿವ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಹೀಗಾಗಿ ಆ ಪ್ರಭಾವಿ ಸಚಿವ ಯಾರು? ಆ ಸಚಿವ ಈ ನಟಿ ರನ್ಯಾ ರಾವ್ಗೆ ಹೇಗೆ ಲಿಂಕ್? ರನ್ಯಾ ರಾವ್ ಅವರಿಂದ ಸಚಿವ ಚಿನ್ನ ಏನಾದರೂ ಕೊಂಡುಕೊಂಡಿದ್ದಾರಾ ಅಂತೆಲ್ಲ ಕುತೂಹಲ ಮೂಡಿಸಿದ್ದು ಈ ಬಗ್ಗೆ ತನಿಖೆಯಿಂದ ಆಚೆ ಬರಬೇಕಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಾಣಿಕ್ಯ ನಟಿ ವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ನ್ಯಾಯಾಲಯ 15 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ರನ್ಯಾ ರಾವ್ ಈಗ ಪರಪ್ಪನ ಅಗ್ರಹಾರದ ಕದ ತಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಜೈಲು ಪಾಲು. ಕೋರ್ಟ್ನಲ್ಲಿ ಬಿಕ್ಕಿ ಅತ್ತ ಮಾಣಿಕ್ಯ ಹೀರೋಯಿನ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ನಟಿ ರನ್ಯಾ ರಾವ್ ವಿಲ ಅಂತ ಒದ್ದಾಡ್ತಿದ್ದಾಳೆ. ಕೋರ್ಟ್ನಲ್ಲಿ ಕಣ್ಣೀರ್ ಹಾಕಿದ್ದಾಳೆ. ಬಿಕ್ಕಿ ಅತ್ತಿದ್ದಾಳೆ. ಇಂದು ಟಿಆರ್ಐ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ರನ್ಯಾಳನ್ನ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಾಧೀಶರ ಎದುರು ರನ್ಯಾ ರಾವ್ ಕಣ್ಣೀರ್ ಹಾಕಿದ್ದಾಳೆ. ಕೋರ್ಟ್ 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದು ಪರಪ್ಪನ ಅಗ್ರಹಾರಕ್ಕೆ ಮಾಣಿಕ್ಯ ನಟಿ ಶಿಫ್ಟ್ ಆಗಿದ್ದಾಳೆ. ರನ್ಯಾ ಹಿಂದೆ ಕಾಣದ ಕೈಗಳ ಕೈವಾಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಳನ್ನ ಬಂಧಿಸಿ ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಹಲವು ಪ್ರಭಾವಿ ವ್ಯಕ್ತಿಗಳು ಇರುವ ಸುಳಿವು ಪತ್ತೆಯಾಗಿದೆ. ನಟಿ ರನ್ಯಾ ರಾವ್ಗೆ ಹಲವು ರಾಜಕೀಯ ನಾಯಕರ ಜೊತೆ ಸಂಪರ್ಕ ಇದೆಯಂತೆ. ಅಲ್ಲದೆ ರನ್ಯಾ ಮೊಬೈಲ್, ಲ್ಯಾಪ್ಟಾಪ್ನಲ್ಲಿ ಪ್ರಭಾವಿಗಳ ನಂಬರ್, ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ ಸಿಕ್ಕಿದೆಯಂತೆ. ಇದಿಷ್ಟೇ ಅಲ್ಲ, ಕೆಲವು ಸಚಿವರ ಜೊತೆ ರನ್ಯಾ ನಿರಂತರ ಸಂಪರ್ಕದಲ್ಲಿದ್ದರಂತೆ. ರನ್ಯಾಗೆ ಜಮೀನು ಮಂಜೂರು ಕೇಸ್ಗೆ ಟ್ವಿಸ್ಟ್. ರನ್ಯಾ ರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ಕರ್ನಾಟಕ ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆದರೆ ಈಗ ಅದಕ್ಕೆ ಖುದ್ದು ಕೆಐಎಡಿಬಿಎ ಸ್ಪಷ್ಟನೆ ಕೊಟ್ಟಿದೆ. ಈ ಕೇಸ್ಗೆ ಸಂಬಂಧಿಸಿದಂತೆ ಕೆಐಎಡಿಬಿಯಿಂದ ಜಾಗ ಮಂಜೂರು ಆಗಿಯೇ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಹೇಳಿದ್ದಾರೆ. ಇಲ್ಲ ಮೇಡಮ್, 24/1/23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು ಕೆಡಿಬಿನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನು ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನ 30% 30 ಡೇಸ್ ಅಲ್ಲಿ, ಉಳಿದ 70% 90 ಡೇಸ್ ಅಲ್ಲಿ ಕಟ್ಟಿ ಅಂತ ಹೇಳಿ ನಾವೊಂದು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದ್ರೆ 30% ಕಟ್ಟಿದ್ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ ಕೆಡಿಬಿಲಿ. ಬಂಧಿತ ರನ್ಯಾ ರಾವ್ ಕಂಪನಿಗೆ ಕೆಐಎಡಿಬಿ ಭೂಮಿ ಹಂಚಿಕೆ ವಿಚಾರವಾಗಿ ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಆಗಿನ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದು ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಎಂದಿದ್ದಾರೆ. ರನ್ಯಾ ರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು, ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ಹಾಗಾಗಿ ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ರನ್ಯಾ ಸ್ನೇಹಿತ ತರುಣ್ನನ್ನ ಅರೆಸ್ಟ್ ಮಾಡಿದ ಡಿಆರ್ಐ 5 ದಿನ ಕಸ್ಟಡಿಗೆ ಪಡೆದು ಅಧಿಕಾರಿಗಳ ತನಿಖೆ.
ಇನ್ನು ಈ ಗೋಲ್ಡ್ ಕೇಸ್ನಲ್ಲಿ ಡಿಆರ್ಐ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ನಟಿ ರನ್ಯಾ ಸಹಿತ ತರುಣ್ ಕೊಂಡೂರು ರಾಜು ಬಂಧನ ಆಗಿದೆ. ಈತ ರನ್ಯಾ ಜೊತೆ ದುಬೈ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗುತ್ತಿದ್ದು, ಇಬ್ಬರು ವರ್ಷಗಳಿಂದ ಸ್ನೇಹಿತರಾಗಿದ್ದು ತರುಣ್ ರಾಜು ರನ್ಯಾ ರಾವ್ ಅವರಿಂದ ಚಿನ್ನ ತರಿಸಿಕೊಳ್ತಿದ್ದ ಅಂತ ಹೇಳಲಾಗುತ್ತಿದೆ. ತರುಣ್ನನ್ನ 5 ದಿನ ಕಸ್ಟಡಿಗೆ ಪಡೆದಿರುವ ಡಿಆರ್ಐ ಈ ಪ್ರಕರಣದ ಹಿಂದೆ ಇರುವ ಪ್ರಭಾವಿ ಕೈಗಳ ಜಾಡು ಪತ್ತೆ ಮಾಡುತ್ತಿದ್ದಾರೆ. ಒಂದು ವೇಳೆ ಮಹತ್ವದ ಸಾಕ್ಷಿಗಳು ಪತ್ತೆಯಾದರೆ ಪ್ರಭಾವಿ ರಾಜಕಾರಣಿಯ ಸಚಿವ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಹೀಗಾಗಿ ಆ ಪ್ರಭಾವಿ ಸಚಿವ ಯಾರು? ಆ ಸಚಿವ ಈ ನಟಿ ರನ್ಯಾ ರಾವ್ಗೆ ಹೇಗೆ ಲಿಂಕ್? ರನ್ಯಾ ರಾವ್ ಅವರಿಂದ ಸಚಿವ ಚಿನ್ನ ಏನಾದರೂ ಕೊಂಡುಕೊಂಡಿದ್ದಾರಾ ಅಂತೆಲ್ಲ ಕುತೂಹಲ ಮೂಡಿಸಿದ್ದು ಈ ಬಗ್ಗೆ ತನಿಖೆಯಿಂದ ಆಚೆ ಬರಬೇಕಿದೆ.